ಕರ್ನಾಟಕದ ಹತ್ತರವಾಡ್ ಎಂಬ ಸಾಮಾನ್ಯ ಹಳ್ಳಿಯಿಂದ ಬಂದಂತ ಒಬ್ಬ ಯುವಕ ಇಡೀ ಒಂದು ದೇಶಕ್ಕೆ ಮಾದರಿ ಆಗತಕ್ಕಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಕರ್ನಾಟಕದ ಕೀರ್ತಿಯನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತ ಅಪರೂಪದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಏನು ಕಳೆದ ಒಂದು UPSC ಏನು ಪರೀಕ್ಷೆ ನಡೀತು, ಆ ಪರೀಕ್ಷೆಯಲ್ಲಿ ಕರ್ನಾಟಕದ ನಂಬರ್ 1 ಸ್ಥಾನವನ್ನು ಪಡೆಯುವುದರ ಮೂಲಕ ದೇಶಕ್ಕೆ 53ನೇ ರ್ಯಾಂಕ್ ಅನ್ನು ಪಡೆದು ಇಡೀ ನಮ್ಮ ಕರ್ನಾಟಕದ ಕೀರ್ತಿಯನ್ನ ಈ ಕಿರಣ್ ಎಂಬ ಪ್ರತಿಭೆ ಈ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇಂಥ ಅಪರೂಪದ ಸಾಧಕ ಏನೋ ಒಂದು ಸಾಧನೆಯನ್ನ ಮಾಡಿ ರಾಜ್ಯದ ಜನರ ಮನೆಗಳಲ್ಲಿ ಒಂದು ಬೆಳಗುವ ನಕ್ಷತ್ರವಾಗಿ ಏನು ಹೊರಹೊಮ್ಮಿದ್ದಾರೆ. ಅಂತಹ ಸಾಧಕರನ್ನ ನಾವು ಇವತ್ತು ಮಾತಾಡಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಯುವಕರಿಗೆ ಒಂದು ಪ್ರೇರಣಾದಾಯಕ ಒಂದು ಆಶಾ ಕಿರಣವಾಗಿ ಕೂಡ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಈಗ ನಾವು ಕಿರಣ್ ಸರ್ ಅವರನ್ನ ಮಾತಾಡ್ಸೋಣ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ತಾವು ಏನು UPSC ಪರೀಕ್ಷೆಯಲ್ಲಿ ರಾಜ್ಯದ ಕೀರ್ತಿಯನ್ನ ದೇಶದ ಮಟ್ಟಕ್ಕೆ ತಾವು ತೆಗೆದುಕೊಂಡು ಹೋಗಿದ್ದೀರಿ. ಇದರ ಹಿಂದಿನ ನಿಮ್ಮ ಶ್ರಮ, ತ್ಯಾಗ, ಬದ್ಧತೆ ಮತ್ತು ನಿರಂತರ ಪರಿಶ್ರಮ, ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಏನು? ಎಸ್ ಸರ್, ಅಫ್ ಕೋರ್ಸ್ ಇದು UPSC ಅನ್ನೋದೊಂದು ಸಾಧಾರಣ ಎಕ್ಸಾಮ್ ಅಲ್ಲ ಸರ್. ಇಟ್ ಈಸ್ ಡಿಫಿಕಲ್ಟ್. ಐ ಆಮ್ ದ ಎಕ್ಸಾಂಪಲ್. ನನ್ನ ಕೊನೆ 6ನೇ ಅಟೆಂಪ್ಟಲ್ಲಿ ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಇಟ್ ಟೆಲ್ಸ್ ಅ ಲಾಟ್ ಅಬೌಟ್ ದಿ ಎಕ್ಸಾಮ್. ತುಂಬ ಕಷ್ಟ ಇದೆ ಸರ್. ಸೊ ಅಫ್ ಕೋರ್ಸ್ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಭಾಳಷ್ಟು ಶ್ರಮ ಇದೆ, ಹಾರ್ಡ್ ವರ್ಕ್, ತುಂಬ ತ್ಯಾಗ, ಸ್ಯಾಕ್ರಿಫೈಸಸ್ ಬೇಕಾಗುತ್ತೆ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ಸೋ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್, ದೇರ್ ಸಪೋರ್ಟ್, ಕಾನ್ಸ್ಟೆಂಟ್ ಸಪೋರ್ಟ್. And also my family, my in-laws, my atte mava, they've been also part of this throughout. And Hinti Lochana, she's been very instrumental in this exam. So it's a mix of all sir. It's a overwhelming feeling. ಬಹಳ ಖುಷಿ ಆಗ್ತಿದೆ. ಅಲ್ಲ, ಈ ರೀತಿ ನಾನು IAS ಮಾಡಬೇಕು, ದೇಶ ಸೇವೆಯನ್ನ ಮಾಡಬೇಕು ಅಥವಾ ಒಂದು ಸಿವಿಲ್ ಸರ್ವಿಸ್ದಲ್ಲಿ ಹೋಗ್ಬೇಕಂತೇಳಿ ಕನಸನ್ನ ಇತ್ತೀಚೆಗೆ ಕಂಡುಕೊಂಡಿದ್ರು ಅಥವಾ ಬಾಲ್ಯದಿಂದಲೇ ಈ ಕನಸು ತಮಗಿತ್ತು? ಇಲ್ಲ ಸರ್, UPSC ಕನಸು ಮುಂಚೆಯಿಂದನೇ ಇತ್ತು ಸರ್. ಇಟ್ಸ್ ಬೀನ್ ಸಿನ್ಸ್ ಮೈ ಚೈಲ್ಡ್ಹುಡ್. ನಾನು ಮುಂಚೆಯಿಂದನೂ ಆ ಒಂದು ಚಿಕ್ಕ ಚಿಕ್ಕ ಮ್ಯಾಗ್ಝಿನ್ಸ್ ಬರ್ತಿತ್ತು, ವಿಸ್ಡಮ್ಮು, ಅವೆಲ್ಲ ಕೇಳ್ತಿದ್ದೆ ಅಪ್ಪಾಜಿಗೆ, ಇವೆಲ್ಲ ಏನು ಓದಬೇಕು, ಏನಕ್ಕೆ ಓದಬೇಕು ಇವೆಲ್ಲ ಅಂತ. ಸೊ ಯೂಸ್ ಟು ಟೆಲ್, ಇದನ್ನ ಓದಿದ್ರೆ IAS ಆಗ್ತೀರಾ ನೀವು. ಸೊ ಆ್ಯಂಡ್ ಆಲ್ಸೋ ನಾನು ವಾಕಿಂಗ್ ಹೋಗ್ತಿದ್ವಿ ಅಪ್ಪಾಜಿ ಜೊತೆ. ಸೊ ಯೂಸ್ ಟು ಟೆಲ್ IAS ಬಗ್ಗೆ, DC ರೆಸ್ಪಾನ್ಸಿಬಿಲಿಟೀಸ್ ಏನು, ರೋಲ್ಸ್ ಏನು, ಅವ್ನು ಏನು ಮಾಡ್ತಾನೆ, what is his contribution to the society. So it's all started from that. So it's a very old dream, but somewhere a dream, it went on, took shape during post my graduation. So alinda nanu serious agi March 2020 inda prepare ಮಾಡಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಸೊ ಇಟ್ಸ್ ಅ ಲಾಂಗ್ ಡ್ರೀಮ್ ಸರ್. ಫೈನಲಿ ಇಟ್ ಹಸ್ ಕಮ್ ಟ್ರೂ. ಅಂದ್ರೆ ಇದರ ನಿಜವಾದ ಹಿಂದಿನ ಪ್ರೇರಣಾ ಶಕ್ತಿ ನಿಮ್ಮ ತಂದೆ ಅನ್ನೋದು ಈಗಾಗಲೇ ನಾವು ಬೇರೆ ಕಡೆ ಕೂಡ ನೋಡಿದ್ದೀವಿ. ನಿಮ್ಮ ಒಂದು ಶ್ರಮ ಮತ್ತು ತ್ಯಾಗದ ಜೊತೆಗೆ ತಾವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ IAS ಪ್ರಿಪರೇಷನ್ ಅನ್ನ ಪಾಸ್ ಮಾಡಿದ್ರಿ. ಏಕಕಾಲಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತದಿಲ್ಲ? ಹೌದು ಸರ್, ನಾನು ಈ ಲಾಸ್ಟ್ 3 ಅಟೆಂಪ್ಟ್ಸ್ನ ವಿತ್ ಮೈ ಜಾಬ್, ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಲ್ಲಿ. ಸೊ ಅಲ್ಲಿಂದ ನಾನು ಅದಕ್ಕಿಂತ ಮುಂಚೆ ಮೂರು ವರ್ಷ ನಾನು ಫುಲ್ ಟೈಮ್ ಆಗಿ ಪ್ರಿಪೇರ್ ಮಾಡಿದ್ದೀನಿ. ಸೊ ವಿತ್ ಜಾಬ್ ಆ ಥರದ್ದು ಬೋತ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದೆ ಸರ್. ಸೊ ನನಗೆ ಇಟ್ ಹ್ಯಾಸ್ ಹೆಲ್ಪ್ ಮೀ. ಅಫ್ಕೋರ್ಸ್ ಭಾಳ ಕಷ್ಟ ಆಯಿತು, ಬಿಕಾಸ್ ಟೈಮ್ ತುಂಬ ಕಮ್ಮಿ ಸಿಗ್ತಿತ್ತು. ಆಲ್ರೆಡಿ ವರ್ಕ್ದು ಪ್ರೆಷರ್ ತುಂಬ ಇರ್ತಿತ್ತು. ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ, ಆಮೇಲೆ ಮನೆಯಿಂದ ವರ್ಕಿಗೆ ಟ್ರಾವೆಲ್ ಮಾಡೋದು, ಬೆಂಗಳೂರಲ್ಲಿ ಇಟ್ಸ್ ಡಿಫಿಕಲ್ಟ್. ಸೊ ಭಾಳಷ್ಟು ಟೈಮ್ ಅಲ್ಲಿ ಹೋಗ್ತಿತ್ತು. ಸೊ ಬಟ್ ಸಮ್ವೇರ್ ನನಗೆ ಆ ಗುರಿ ಮೇಲೆ ನನ್ನ ಲಕ್ಷ್ಯ ಇತ್ತು. ಸೊ ಅದನ್ನ ಬಿಡಲಿಲ್ಲ. ಅದೊಂದು ಹಠ ಇತ್ತು ಸರ್, ಮಾಡಲೇಬೇಕಂತ. ಸೊ ಆ್ಯಂಡ್ ಆಫೀಸಲ್ಲೂ ಅದೊಂದು ಆಫೀಸ್ ವರ್ಕ್ನು ಅಂದರೆ ಎಷ್ಟೇ ಶ್ರದ್ಧೆವಾಗಿ ಮಾಡಿದ್ರು, ಬಟ್ ಅದೇನೋ ಒಂದು ಪ್ಯಾಷನ್ ಇತ್ತು, ಇಲ್ಲ ನನಗೆ ಇದಕ್ಕಿಂತ ಜಾಸ್ತಿ ಬೇಕು, ನಾನು ಮಾಡಲೇಬೇಕು ಅಂತ. ಬಿಕಾಸ್ ಈ UPSC ಕನಸು PWD ಜಾಬ್ಕಿಂತ ಮುಂಚೆನೇ ಇತ್ತು. ಸೊ ಐ ಬ್ಯಾಲೆನ್ಸ್ಡ್ ಬೋತ್ ಸರ್ ವಿತ್ ವರ್ಕ್. ನನ್ನ ಟೈಮ್ ಟೇಬಲ್ನ ಆ ಥರನೇ ನಾನು ಪ್ಲ್ಯಾನ್ ಮಾಡಿಕೊಂಡೆ, ಕನ್ಸಿಸ್ಟೆಂಟಾಗಿ ಅದು ಫಾಲೋ ಮಾಡಿದೆ. ಆ್ಯಂಡ್ ಅಗೇನ್ ಇಲ್ಲಿ ಡ್ಯೂ ಕ್ರೆಡಿಟ್ ಟು ಮೈ ವೈಫ್, ಬಿಕಾಸ್ ನನ್ನ ಶೆಡ್ಯೂಲ್ ಆಗಲಿ, ನನ್ನ ಫುಡ್ ಆಗಲಿ, ಮೈ ಲೈಬ್ರರಿ, ಎವ್ರಿಥಿಂಗ್ ಶಿ ಈಸ್ ವೇಟೆಡ್. ನಾನು ತುಂಬ ಲೇಟಾಗಿ ಬರ್ತಿದ್ದೆ ಲೈಬ್ರರಿಯಿಂದ, ಶಿ ಯೂಸ್ ಟು ವೇಟ್. ಅದಾದ್ಮೇಲೆ ಲೈಕ್ ವಿ ಯೂಸ್ ಟು ಹ್ಯಾವ್ ಫುಡ್. ಸೊ ಇಟ್ಸ್ ಅ ಕಂಟ್ರಿಬ್ಯೂಷನ್ ಆಫ್ ಎವ್ರಿ ಒನ್ ಸರ್. ಯಾಕಂದ್ರೆ ನಾವು ಕಳೆದ 4-5 ದಿವಸಗಳಿಂದ ಏನು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಇಡೀ ಜನರು ಮಾತಾಡ್ತಕ್ಕಂಥ 2 ವಿಷಯ, ಒಂದು ಭಾರತ ವಿಶ್ವಕಪ್ ಗೆದ್ದದ್ದು, ಆಮೇಲೆ ಕರ್ನಾಟಕದ ಕೀರ್ತಿಯನ್ನ ಕಿರಣ್ ಕಮ್ತಿ ಅವರು ದೇಶದಲ್ಲಿ ಬೆಳಗಿಸಿರೋದು. ಇದ್ರ ಬಗ್ಗೆ ನೀವು ವೈಯಕ್ತಿಕವಾಗಿ ಎಷ್ಟೊಂದು ಖುಷಿಯಾಗಿದ್ದೀರಿ ಸರ್? ಅದೇ ಸರ್, ನಾನು ಆ್ಯಕ್ಚುಲಿ ವರ್ಲ್ಡ್ ಕಪ್ನ ಫಾಲೋ ಮಾಡ್ತಿದ್ದೆ. ಆ್ಯಂಡ್ ಈವನ್ ನನ್ನ ಇಂಟರ್ವ್ಯೂಲು ಸಾಕಷ್ಟು ವರ್ಲ್ಡ್ ಕಪ್ ರಿಲೇಟೆಡ್ ಕ್ವಶನ್ಸ್ ಬಂತು. ಆ್ಯಂಡ್ ಅಗೇನ್ ಆ ಒಂದು ವೇ ಸಂಜು ಸ್ಯಾಮ್ಸನ್ ಲಾಸ್ಟ್ 3 ಮ್ಯಾಚ್ಗಳು ಆಡಿದ್ರು, ಫೈನಲಿ ಈ ಗಾಟ್ ಹಿಸ್ ಚಾನ್ಸ್. ಒಂಥರ ನನ್ನ ಲೈಫ್ ಹಂಗೆ ಆಯಿತು. He had so much opportunities, but somewhere he kept failing. And finally, when it mattered the most, our last 3
ಕ್ರೂಷಿಯಲ್ ಮ್ಯಾಚಸ್ ಅಲ್ಲಿ ಒನ್ ಇಟ್. ನಂದು ಲೈಫ್ ಒಂಥರ ಹಂಗೆ ಆಯಿತು. ಲಾಸ್ಟ್ 3 ಅಟೆಂಪ್ಟ್ಸ್ ಇಟ್ ಟುಕ್ ಸಮ್ ಒಂದು ಫಾರ್ಮ್ ಒಳ್ಳೆ ರಿಸಲ್ಟ್ಸ್ ಬಂತು. ಆ್ಯಂಡ್ ಫೈನಲಿ ವೆನ್ ಇಟ್ ಮ್ಯಾಟರ್ಡ್ ದ ಮೋಸ್ಟ್, ವೆನ್ ಇಟ್ ಮ್ಯಾಟರ್ಡ್ ನನಗೆ ಲಾಸ್ಟ್ ಅಟೆಂಪ್ಟಲ್ಲಿ ಫೈನಲಿ ಐ ವುಡ್ ಸೇ ಐ ಫಿನಿಶ್ಡ್ ಆಫ್ ಇನ್ ಸ್ಟೈಲ್. ನಮ್ಮ ಈ ಒಂದು ಫಲಿತಾಂಶ ಅಥವಾ ಒಂದು ಸಾಧನೆ ಕೇವಲ ನಿಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಯುವಕರು ಇವತ್ತು ಅದರಿಂದ ಬಹಳ ಒಂದು ರೀತಿಯಾಗಿ ನಾವು ಕೂಡ ಹಲವಾರು ಕನಸುಗಳನ್ನ ಕಟ್ಕೊಂಡು ಮುಂದೆ ಆಗ್ಬೇಕು ಅಂತಕ್ಕಂಥ ಏನು ತಯಾರಿಯಲ್ಲಿದ್ದಾರೆ ಅವ್ರಿಗೆ ತಾವು ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನ ಮತ್ತು ಸಂದೇಶವನ್ನು ಕೊಡೋಕೆ ಬಯಸ್ತೀರಿ? ಸರ್ ಅದೇ ಸರ್, ಈ ಒಂದು ಯಶಸ್ಸು ಇಟ್ಸ್ ನಾಟ್ ಜಸ್ಟ್ ಮೈ ಪರ್ಸನಲ್ ವಿನ್. ಆ್ಯಂಡ್ ಈ ಒಂದು ವಿಕ್ಟರಿಯಿಂದ ಅಟ್ಲೀಸ್ಟ್ ಇಫ್ ಫ್ಯೂ ಪೀಪಲ್ ಗೆಟ್ ಇನ್ಸ್ಪೈರ್ಡ್, ಅವ್ರಿಗೊಂದು ಸ್ಫೂರ್ತಿ ಆದರೆ ಐ ಥಿಂಕ್ ಈ ಒಂದು ಪರ್ಪಸ್ ಸಾಲ್ವ್ ಆಗುತ್ತೆ ಸರ್. ದಟ್ ಈಸ್ ದ ಬಿಗಿನಿಂಗ್ ಆಫ್ ಮೈ ಡ್ರೀಮ್. ಬಿಕಾಸ್ ನನ್ನ ಕನಸು ಇಷ್ಟೇ ಇಲ್ಲ ಸರ್, ನಾನು ಒಬ್ಬನೇ ಗೆಲ್ಲೋದಿರಲಿಲ್ಲ. ಟು ಈ ಎಸ್ಪೆಷಲಿ ಉತ್ತರ ಕರ್ನಾಟಕದ ಪೊಟೆನ್ಷಿಯಲ್ ನಮಗೆಲ್ಲ ತಿಳಿದಿದೆ, ಬಟ್ ಸಮ್ವೇರ್ ಅದೊಂದು ರಿಸಲ್ಟಿಗೆ ಟ್ರಾನ್ಸ್ಲೇಟ್ ಆಗಿಲ್ಲ. ಸೊ ವಿತ್ ದಿಸ್ ಸಕ್ಸಸ್ ಸಾಕಷ್ಟು ಜನಕ್ಕೆ ಅದೊಂದು ಇನ್ಸ್ಪೈರ್ ಆಗಿ ಒಂದು ಮೋಟಿವೇಶನ್ ಮಾಡಿದ್ರೆ ಐ ಥಿಂಕ್ ಇನ್ನಷ್ಟು ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು IAS ದಲ್ಲಿ ಕರ್ನಾಟಕಕ್ಕೆ ದೇಶಕ್ಕೆ 53ನೇ ರ್ಯಾಂಕ್ ಮತ್ತು ಕರ್ನಾಟಕದ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿದಂತ ಕಿರಣ್ ಸರ್ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅವರು ಒಂದು ಏನು ಹೇಳ್ತಾ ಇದ್ದಾರೆ, ನಾವು ನಿರಂತರ ಪರಿಶ್ರಮ ಮತ್ತು ತ್ಯಾಗ ಮಾಡೋದ್ರಿಂದ ಅಥವಾ ನಮ್ಮ ಕನಸುಗಳನ್ನ ನಾವು ಸಾಕಾರಗೊಳಿಸಬೇಕಾದ್ರೆ ನಿರಂತರ ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಾನು ನಮ್ಮ ವಾಹಿನಿ ಮೂಲಕ ಅವರಿಗೆ ಹಾರೈಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಕಿರಣ್ ಅಂತಕ್ಕಂಥ ಬೆಳಗುವ ನಕ್ಷತ್ರ ಇಡೀ ದೇಶದ ಕೀರ್ತಿಯನ್ನು ಹೆಚ್ಚಿಸಲಿ, ಆ ಕುಟುಂಬಕ್ಕೆ ಮತ್ತು ಅನೇಕರಿಗೂ ಕೂಡ ಒಂದು ಭವ್ಯ ಭವಿಷ್ಯದ ಒಂದು ಧ್ರುವತಾರಿಯಾಗಿ ಬೆಳಗಲಿ ಅಂತ ಆಶಿಸ್ತಿದ್ದೀರಿ. ಕ್ಯಾಮ್ರಾಮನ್ ಸುದರ್ಶನ್ ಜೊತೆ BS ಸಂದೀಪ್, ಪರ್ಫೆಕ್ಟ್ ನ್ಯೂಸ್ ಬೆಳಗಾವಿ.